ಎದ್ದು ಆನಂದದಿಂದ ಸ್ನಾನವನ್ನು ಮಾಡಿ ಆನಂದದಿಂದ ಲಿಂಗ ಪೂಜೆಯನ್ನು ಮಾಡ್ತಾ ಮಾಡ್ತಾ ಅಂಗೈ ಒಳಗೆ ಲಿಂಗವನ್ನು ಇಟ್ಟು ಆ ಲಿಂಗದೊಳಗೆ ಆ ಇಷ್ಟ ಲಿಂಗದೊಳಗೆ ಪ್ರಾಣಲಿಂಗವನ್ನು ನೋಡ್ತಾ ಆ ಪ್ರಾಣಲಿಂಗದ ಜೊತೆಗೆ ಭಾವಲಿಂಗದ ಒಂದು ಆನಂದದೊಳಗೆ ಆ ಪರಮಾತ್ಮನನ್ನು ಕೂಡಬೇಕು ಎಂಬತಕ್ಕಂಥ ಒಂದು ಚಿಂತೆ ನನಗೆ ಆದ್ರೆ ಕ್ಷಣಿಕ ಸುಖವನ್ನು ಕೊಡ್ತಕ್ಕಂಥ ಕಾಮದ ಚಿಂತೆ ರಾಜ ನಿನಗೆ ಬಿಡು, ಶರಗ ಬಿಡು, ಹೋಗು ಇಲ್ಲಿಂದ ಅಂತ ತಿಳ್ಕೊಂಡು ಯಾವಾಗ ಅಕ್ಕ ಮಹಾದೇವಿ ಸಿಟ್ಟು ಮಾಡಿದಳು, ಎಷ್ಟ ಆಗಲಿ ಕಾಮ ನೆತ್ತಿಗೆ ಏರ್ತು ಅಂತಂದ್ರೆ ಯಾವ ಒಳ್ಳೆಯ ಮಾತುಗಳು ನಾಡ್ತವೆ ಹೇಳ್ರಿ. ಯಾಕ? ಕಾಮಾತುರಾಣಾಂ ನ ಭಯಂ ನ ಲಜ್ಜಾ, ಕ್ಷುಧಾತುರಾಣಾಂ ನ ರುಚಿರ್ನ ಪಕ್ವಂ. ಹಸಿದಿರ್ತಕ್ಕಂಥ ಮನುಷ್ಯಾಗ ನೀವು ತಿನ್ನಕ್ಕೆ ಏನಾರ ಕೊಡ್ರಿ, ಅದು ತಂಗುಳದೈತೋ ಹಂಗುಳದೈತೋ ಖಾರ ಹೆಚ್ಚೋ ಉಪ್ಪು ಹೆಚ್ಚೋ ಏನೂ ನೋಡೋದಿಲ್ಲ. ಅವ ಹೊಟ್ಟೆ ಹೆಸದಿರ್ತದ, ಬರೀ ತಿನ್ನೋದ ಮಾಡ್ತಾನೆ. ಯಾಕೆ? ಹಸಿವಾಗಿರ್ತದ. ಹೆಂಗೋ ಹಂಗ ಕಾಮ ಅನ್ನೋದು ನೆತ್ತಿಗೆ ಏರ್ತು ಅಂತಂದ್ರೆ ಆ ಮನುಷ್ಯ ಎದುರು ಇರ್ತಕ್ಕಂಥ ಹೆಣ್ಮಗಳು ಅವಳು ಯಾರು? ಅದು ಸಣ್ಣ ಮಗುನೋ, ದೊಡ್ಡವಳೋ, ತಾಯಿನೋ, ತಂಗಿನೋ, ಅಕ್ಕನೋ ಅಥವಾ ಗುರುಸ್ತ್ರೀನೋ ಯಾವುದೂ ವಿಚಾರ ಮಾಡೋದಿಲ್ಲ. ಕೇವಲ ತನ್ನ ಕಾಮದ ತೀಟೆಯನ್ನ ತೀರಿಸ್ಕೋಬೇಕು ಎಂಬತಕ್ಕಂಥ ಕೆಟ್ಟ ವಿಚಾರನೆ ಮಾಡ್ತಾನೆ ಹೊರತು ಒಳ್ಳೆ ನನಗೆ ಸಾಕಿ ಸಲಹಿ ಉಪಕಾರ ಮಾಡ್ತಾನೆ. ಇವತ್ತ ಯಾವ ಭಾಗಕ್ಕೆ ಹೋಗಿ ಚೆನ್ನಾಗಿ ಹುಲ್ಲು ತಿಂದು ಮೇಯ್ದು ನಾನು ಬರಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ಕೊಂತ ಹಿಂಗೆ ಊರಿಂದ ಹಿಂಗೆ ಹೊರಗೆ ಹೋಗ್ತಾ ಇರ್ತದಂತ ಮೇಯ್ಬೇಕು ಅಂತ. ಹಾದಿಯೊಳಗೆ ಯಾರ ಮನಿ? ಸಮಗಾರ, ಅಂದ್ರೆ ಪಾದರಕ್ಷೆ ಕಾಯಕವನ್ನು ಮಾಡ್ತಕ್ಕಂಥ ಆ ಸಮಗಾರರ ಮನೆ. ಅಲ್ಲಿ ಆ ಪಾದರಕ್ಷೆಯನ್ನು ಮಾಡ್ತಕ್ಕಂಥ ಸಮಗಾರ ಏನು ಮಾಡ್ತಾನ? ಈ ಎಮ್ಮೆಯನ್ನು ನೋಡ್ತಾನ. ನೋಡಿ ವಿಚಾರ ಮಾಡ್ತಾನ, ಎಷ್ಟು ಕಟ್ಟು ಮಸ್ತ್ ಐತದಲ್ಲ ಈ ಎಮ್ಮೆ. ಇದು ಒಂದು ವೇಳೆ ಇದು ಸತ್ತು ಅಂತಂದ್ರೆ ಇದ್ರ ಚರ್ಮದೊಳಗೆ ನಾವು ಎಷ್ಟು ಪಾದರಕ್ಷೆಯನ್ನು ಮಾಡಬಹುದು ಅಂತ ತಿಳ್ಕೊಂಡು ಅವ ವಿಚಾರ ಮಾಡ್ತಿರ್ತಾನಂತ. ಎಮ್ಮೆ ಏನು ವಿಚಾರ ಮಾಡಕತ್ತದ? ಯಾವ ಭಾಗಕ್ಕೆ ಹೋದ್ರೆ ನನಗೆ ಚೆನ್ನಾಗಿ ತಿನ್ನಕ್ಕೆ ಹುಲ್ಲು ಸಿಗುತ್ತದೆ ಅಂತ ತಿಳ್ಕೊಂಡು ಅದು ವಿಚಾರ ಮಾಡ್ಕೊಂತ ನಡೆದದ. ಅದನ್ನು ನೋಡಿರ್ತಕ್ಕಂಥ ಸಮಗಾರ ಏನು ವಿಚಾರ ಮಾಡ್ತಾನ? ಇದು ಸತ್ತು ಅಂತಂದ್ರೆ ಎಷ್ಟು ಜೊತೆ ನಾನು ಚಪ್ಪಲಿಗಳನ್ನು ಹೊಲಿಬಹುದು ಅಂತ ತಿಳ್ಕೊಂಡು. ಅದಕ್ಕೆ ಮಹಾದೇವಿ ಅಂತಾಳ, ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಒಬ್ಬ ಧರ್ಮಾತ್ಮನಾಗಿರ್ತಕ್ಕಂಥವನಿಗೆ ಯಾವಾಗಲೂ ಕೂಡ ಗುರುಪಾದ ಸೇವೆ ಮಾಡಬೇಕು, ಲಿಂಗ ಪೂಜೆಯನ್ನು ಮಾಡಬೇಕು, ಜಂಗಮಕ್ಕೆ ದಾಸೋಹ ಮಾಡಬೇಕು. ಎಲ್ಲಿ ಪಾಠ ಪ್ರವಚನ ನಡೆದದ, ಎಲ್ಲಿ ಸತ್ಕಾರ್ಯ ನಡೆದದ, ಖೇಡ್ಗಿ ಅಂತ ಗ್ರಾಮದೊಳಗೆ ಬಸವ ಪುರಾಣ ನಡೆದದ, ನಿತ್ಯವೂ ಕೂಡ ಸಾವಿರಾರು ಜನ ದಾಸೋಹದೊಳಗೆ ಪ್ರಸಾದ ಮಾಡ್ತಾರೆ, ಆನಂದದಿಂದ ಬಸವ ಪುರಾಣ ಕೇಳ್ತಾರೆ. ನಾನು ಹೋಗಿ ಅಲ್ಲಿ ಸೇವಾ ಮಾಡಬೇಕು ಅನ್ನೋ ಭಾವನೆ ಯಾರಿಗಿರ್ತದ? ನಿಮ್ಮಂಥ ಧರ್ಮವಂತರಿಗಿರ್ತದ್ರಿಪ್ಪ, ನಿಮ್ಮಂಥ ಧರ್ಮವಂತರಿಗಿರ್ತದ. ಎಲ್ಲಿ ಪರೋಪಕಾರ ನಡೆದದ ಅಲ್ಲಿನೂ ಕೂಡ ನಾನೊಂದಿಟ್ಟು ಪುಣ್ಯದ ಕೆಲಸ ಮಾಡಬೇಕು ಅನ್ನೋ ವಿಚಾರ. ಧರ್ಮಿಗೊಂದು ಚಿಂತೆ, ಮುಂದೆ ಕರ್ಮಿಗೊಂದು ಚಿಂತೆ. ಎಲ್ಲಿ ಬಸವ ಪುರಾಣ ತಂದಿ, ಎಲ್ಲಿ ದಾಸೋಹ ತಂದಿ? ಅದನ್ನು ತಗೊಂಡು ಏನು ಮಾಡೋದದ? ಇವತ್ತು ಯಾರು ಮನಿ ಮುರಿದು ಬಿಡುವನು, ಇವತ್ತು ಹೆಂಗೆ ಗಂಡ ಹೆಂಡತಿಗೆ ಜಗಳ ಹಚ್ಚುವನು, ಅತ್ತಿ ಸೊಸೆಗೆ ಹೆಂಗೆ ಜಗಳ ಹಚ್ಚಿ ಅವ್ರ ಮನೆ ಹಾಳು ಮಾಡೋನು, ಅವ್ರ ಸಂಸಾರ ಕೆಡಿಸೋನು, ಊರಿಗೆ ಬೆಂಕಿ ಹಚ್ಚುನು ಅಂತ ತಿಳ್ಕೊಂಡು ಯಾರು ಚಿಂತೆ ಮಾಡ್ತಿರ್ತಾರ? ಕರ್ಮಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಮುಂದಂತಳ ಮಹಾದೇವಿ, ಎನಗೆ ಎನ್ನೊಡೆಯ ಚನ್ನ ಮಲ್ಲಿಕಾರ್ಜುನ ಒಲಿಯನೋ ಎಂಬ ಚಿಂತೆಯಾದರೆ ನಿನಗೆ ನಿನ್ನ ಕಾಮದ ಚಿಂತೆ. ನಸುಕಿನ ಜಾವ 3 ಗಂಟೆಗೆ ಎದ್ದು ಆನಂದದಿಂದ ಸ್ನಾನವನ್ನು ಮಾಡಿ ಆನಂದದಿಂದ ಲಿಂಗ ಪೂಜೆಯನ್ನು ಮಾಡ್ತಾ ಮಾಡ್ತಾ ಅಂಗೈ ಒಳಗೆ ಲಿಂಗವನ್ನು ಇಟ್ಟು ಆ ಲಿಂಗದೊಳಗೆ ಆ ಇಷ್ಟ ಲಿಂಗದೊಳಗೆ ಪ್ರಾಣಲಿಂಗವನ್ನು ನೋಡ್ತಾ ಆ ಪ್ರಾಣಲಿಂಗದ ಜೊತೆಗೆ ಭಾವಲಿಂಗದ ಒಂದು ಆನಂದದೊಳಗೆ ಆ ಪರಮಾತ್ಮನನ್ನು ಕೂಡಬೇಕು ಎಂಬತಕ್ಕಂಥ ಒಂದು ಚಿಂತೆ ನನಗೆ ಆದ್ರೆ ಕ್ಷಣಿಕ ಸುಖವನ್ನು ಕೊಡ್ತಕ್ಕಂಥ ಕಾಮದ ಚಿಂತೆ ರಾಜ ನಿನಗೆ. ಬಿಡು, ಶರಗ ಬಿಡು, ಹೋಗು ಇಲ್ಲಿಂದ ಅಂತ ತಿಳ್ಕೊಂಡು ಯಾವಾಗ ಅಕ್ಕ ಮಹಾದೇವಿ ಸಿಟ್ಟು ಮಾಡಿದಳು, ಎಷ್ಟ ಆಗಲಿ ಕಾಮ ನೆತ್ತಿಗೆ ಏರ್ತು ಅಂತಂದ್ರೆ ಯಾವ ಒಳ್ಳೆಯ ಮಾತುಗಳು ನಾಡ್ತವೆ ಹೇಳ್ರಿ. ಯಾಕ? ಕಾಮಾತುರಾಣಾಂ ನ ಭಯಂ ನ ಲಜ್ಜಾ, ಕ್ಷುಧಾತುರಾಣಾಂ ನ ರುಚಿರ್ನ ಪಕ್ವಂ. ಹಸಿದಿರ್ತಕ್ಕಂಥ ಮನುಷ್ಯಾಗ ನೀವು ತಿನ್ನಕ್ಕೆ ಏನಾರ ಕೊಡ್ರಿ, ಅದು ತಂಗುಳದೈತೋ ಹಂಗುಳದೈತೋ ಖಾರ ಹೆಚ್ಚೋ ಉಪ್ಪು ಹೆಚ್ಚೋ ಏನೂ ನೋಡೋದಿಲ್ಲ. ಅವ ಹೊಟ್ಟೆ ಹೆಸದಿರ್ತದ, ಬರೀ ತಿನ್ನೋದ ಮಾಡ್ತಾನೆ. ಯಾಕೆ? ಹಸಿವಾಗಿರ್ತದ.
ಹೆಂಗೋ ಹಂಗ ಕಾಮ ಅನ್ನೋದು ನೆತ್ತಿಗೆ ಏರ್ತು ಅಂತಂದ್ರೆ ಆ ಮನುಷ್ಯ ಎದುರಿಗಿರ್ತಕ್ಕಂಥ ಹೆಣ್ಮಗಳು ಅವಳು ಯಾರು? ಅದು ಸಣ್ಣ ಮಗುನೋ, ದೊಡ್ಡವಳೋ, ತಾಯಿನೋ, ತಂಗಿನೋ, ಅಕ್ಕನೋ ಅಥವಾ ಗುರುಸ್ತ್ರೀನೋ ಯಾವುದೂ ವಿಚಾರ ಮಾಡೋದಿಲ್ಲ. ಕೇವಲ ತನ್ನ ಕಾಮದ ತೀಟೆಯನ್ನ ತೀರಿಸ್ಕೋಬೇಕು ಎಂಬತಕ್ಕಂಥ ಕೆಟ್ಟ ವಿಚಾರನೆ ಮಾಡ್ತಾನೆ ಹೊರತು ಒಳ್ಳೆಯ ವಿಚಾರಗಳು ಅವನು ತಲೆಯಾಗ ಬರುವುದಿಲ್ಲ. ನೋಡ್ರೇನಿಲ್ಲ, ಪೇಪರ್ದಾಗ ಓದ್ತಿರೇನಿಲ್ಲ, ಟಿ ವಿಯಾಗ ನೋಡ್ತಿರನಿಲ್ಲ, 4 ವರ್ಷದ ಮಗುವಿನ ಮೇಲೆ 70 ವರ್ಷದ ಮುದುಕನಿಂದ ಬಲಾತ್ಕಾರ, ಅತ್ಯಾಚಾರ ನೋಡ್ತಿರೇನಿಲ್ಲ. ಶಾಲೆ ಕಲಿಸ್ತಕ್ಕಂಥ ಗುರುವಿನಿಂದಲೇ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನೋಡ್ತಿರೇನಿಲ್ಲ. ಯಾಕೆ? ಕಾಮ ಅನ್ನೋದು ಮನುಷ್ಯನನ್ನು ಹುಚ್ಚು ಮಾಡಿಬಿಡ್ತದ. ಯಾಕ? ಕಾಮ ತುರಾಣ ನ ಭಯಂ ನ ಲಜ್ಜ. ಅಷ್ಟು ಕೆಟ್ಟದು ಕಾಮ ಅನ್ನೋದು. ಯಾವಾಗ ಮಹಾದೇವಿ ಈ ಬುದ್ಧಿ ಮಾತುಗಳು ಹೇಳಿದ್ರು, ಆದರೂ ಕೂಡ ರಾಜನಿಗೆ ಆ ಬುದ್ಧಿ ಮಾತುಗಳು ನಾಟ್ಲಿಲ್ಲ. ಏರೇರಿ ಬಂದು ಅವಳ ವಸ್ತ್ರಗಳನ್ನು ಹಿಂಗ ಜಗ್ಗಿ ಬಲಾತ್ಕಾರ ಮಾಡಬೇಕು ಅಂತ ತಿಳ್ಕೊಂಡು ಯಾವಾಗ ಬಂದ, ಮಹಾದೇವಿ ವಿಚಾರ ಮಾಡ್ತಾಳ, ನನ್ನ ಬುದ್ಧಿಯ ಮಾತುಗಳು ಈ ರಾಜನ ಮೇಲೆ ಯಾವುದೇ ಪರಿಣಾಮವನ್ನು ಬೀರ್ತಾ ಇಲ್ಲ. ನಾನು ನನ್ನ ಶೀಲವನ್ನು ಕೂಡ ಕಾಪಾಡಿಕೊಳ್ಬೇಕು, ಇವನಿಗೆ ಸರಿಯಾದ ಬುದ್ಧಿಯನ್ನು ಕೂಡ ಕಲಿಸ್ಬೇಕು ಅಂತ ತಿಳ್ಕೊಂಡು ತಾನು ಹುಟ್ಟಿರ್ತಕ್ಕಂಥ ಸೀರೆಯನ್ನು ತಾನೇ ಬಿಚ್ಚಿ ಒಗಿತಾಳ. ತೊಟ್ಟಿರ್ತಕ್ಕಂಥ ಕುಪ್ಪಸವು ಕೂಡ ತಾನೇ ಬಿಚ್ಚಿ ಒಂದು ಮೂಲೆಯಲ್ಲಿ ಎಸೆದು ಬರೆ ಬೆತ್ತಲೆಯಾಗಿ ನಿಂತು ಹೇಳ್ತಾಳ, ಅಮೇಧ್ಯದ ಅಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಅಡಿಕೆ, ಸುಡಲಿ ದೇಹವ ಒಡಲ ಬಿಡುದು ಕೆಡದಿರು ಚನ್ನ ಮಲ್ಲಿಕಾರ್ಜುನನ ಅರಿಮರುಳೇ. ಏ ರಾಜ, ನಾನು ಬಹಳ ರೂಪವತಿ, ಬಹಳ ಸುಂದರಳು, ಬಹಳ ಚೆಲುವಿ ಅಂತ ತಿಳ್ಕೊಂಡು ಈ ಶರೀರದ ಮೇಲೆ ಆಶೆ ಮಾಡಿಯಲ್ಲ, ನೋಡೋ ಈ ಶರೀರವನ್ನು ನೋಡೋ ರಾಜ, ನೋಡು ಏನದ ಇದ್ರೊಳಗ. ಅಮೇಧ್ಯ ಪೂರ್ಣಂ ಕ್ರಿಮಿಜಂತು ಸಂಕುಲಂ ಸ್ವಭಾವ ದುರ್ಗಂಧ ಮಸೌಚ ಮುದ್ರವಂ. 7 ಧಾತುಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ಶರೀರದೊಳಗೆ ಏನದ ಅಂತ ತಿಳ್ಕೊಂಡಿ. ನೋಡು, ಕೇವಲ ಮಾಂಸದ ಮುದ್ದೆ ಅದ, ಎಲುವಿನ ಹಂದರ ಅದ, ಕೇವಲ ರಕ್ತ ಮಜ್ಜೆ ಮಾಂಸ ಅದ. ಈ ಶರೀರದೊಳಗ ಮಲ ಮೂತ್ರದ ಕುಡಿಕೆ ಅದ, ಕೀವದ ರಕ್ತದ ಏನೆಲ್ಲ ಹೊಲಸು ಈ ಶರೀರದೊಳಗ ತುಂಬಿಕೊಂಡದ. ಇಂಥ ಹೊಲಸು ಶರೀರವನ್ನು ನೆಚ್ಚಿ ನನಗೆ ಬಲಾತ್ಕಾರ ಮಾಡಕ್ಕೆ ಬಂದಿಯಲ್ಲೋ ರಾಜ, ನೋಡೋ ಈ ಶರೀರದೊಳಗ ಏನದ. ಈಗ ಸುಮ್ಮನೆ ಒಂದು ಪಾತ್ರೆ ತಗೊಳ್ರಿ ಕೈಯೊಳಗ, ಅದ್ರೊಳಗೆ ಕಸ ಕಡ್ಡಿ ಹಾಕ್ರಿ, ತಿಪ್ಪಿಯಾಗಿರ್ತಕ್ಕಂಥ ಕಸ ಕಡ್ಡಿ, ಮ್ಯಾಲ ರೇಷ್ಮೆ ವಸ್ತ್ರ ಮುಚ್ಚ್ರಿ, ರೇಷ್ಮೆ ಬಟ್ಟಿ ಮುಚ್ಚಿ ಹಿಂಗ ಬೀದಿಯೊಳಗೆ ಹಿಂಗೆ ಹಿಡ್ಕೊಂಡು ನೀವು ನಡೀರಿ. ನೋಡಿದವ್ರು ಏನಂತಾರ, ರೇಷ್ಮೆ ವಸ್ತ್ರ ಮುಚ್ಕೊಂಡು ಏನೋ ತಗೊಂಡು ನಡೆದಾಳ ಅಂದ ಬಳಕ ಬಹುತೇಕ ಒಳಗೆ ಹಣ್ಣ ಹಂಪಲ ಏನೋ ಕಿಮ್ಮತ್ತಿನ ವಸ್ತು ಇರ್ಬೋದು ಅಂತ ನೀವು ತಿಳ್ಕೊಳ್ತೀರಿ. ಅದ್ರ ಒಳಗಿದ್ದೇನು ಕಸ ಕಡ್ಡಿ. ಹಂಗ ದೇವ್ರು ಏನು ಮಾಡ್ಯಾನ ಗೊತ್ತದ ಏನು? ಈ ಶರೀರ ಎಂಬತಕ್ಕಂಥ ಪಾತ್ರೆಯೊಳಗ ಕಸ ಕಡ್ಡಿ ತುಂಬದಂಗ ರಕ್ತ, ಕೀವ, ಮಜ್ಜೆ, ಮಾಂಸ, ಎಲುಬ ಏನೆಲ್ಲ ತುಂಬಿಬಿಟ್ಟಾನ. ಮ್ಯಾಲ ರೇಷ್ಮೆ ವಸ್ತ್ರ ಹೊಚ್ಚದಂಗ ಏನು ಹೊಚ್ಚಾನ? ಚರ್ಮ ಹೊಚ್ಚಾನ, ತೊಗಲು ಹೊಚ್ಚಾನ. ಒಬ್ಬರು ತೊಗಲು ಬೆಳಗಿರ್ತದ, ಕೆಂಪಗಿರ್ತದ, ಕಪ್ಪಗಿರ್ತದ, ಕಂದು ಇರ್ತದ. ಬಟ್ಟಿ ಬಣ್ಣ ಹೆಂಗೆ ಬೇರೆ ಬೇರೆ ಇರ್ತವ, ಚರ್ಮದ ಬಣ್ಣನೂ ಕೂಡ ಬೇರೆ ಬೇರೆ ಇರ್ತದ. ಅದ್ರ ಒಳಗೇನದ? ರಕ್ತ ಮಜ್ಜೆ ಮಾಂಸ ಅದ. ಹಂಗ ಈ ಶರೀರ. ಸ್ವಲ್ಪ ವಿಚಾರ ಮಾಡ್ರಿ. ಹೇಳಕತ್ತಿದ್ದು ಖರೆ ಐತೋ ಇಲ್ಲೋ? ಏನ್ರಿ ಬಾ ಹೇಳಕತ್ತಿದ್ದು ಖರೆ ಐತೋ ಇಲ್ಲೋ? ಸ್ವಲ್ಪ ವಿಚಾರ ಮಾಡ್ರಿ. ಆ ದೇವರು ಈ ಶರೀರಕ್ಕೆ ಒಳಗೆಲ್ಲ ತುಂಬಿ ಮ್ಯಾಲ ಚರ್ಮ ಅನ್ನೋದು ಹೊಚ್ಚಿಬಿಟ್ಟಾನಲ್ಲ. ಒಂದು ವೇಳೆ ಈ ಚರ್ಮ ಅನ್ನೋದು ಹೊಚ್ಚಿದ್ದಿಲ್ಲ ಅಂತಂದ್ರೆ ಪರಿಸ್ಥಿತಿ ಹೆಂಗಿತ್ತು? ಒಳಗಿರ್ತಕ್ಕಂಥ ರಕ್ತ ಮಜ್ಜೆ ಮಾಂಸ ಎಲ್ಲ ಕಣ್ಣೆದ್ರಿಗೆ ಕಾಣಿಸ್ತಿದ್ದು ಏನಿಲ್ಲ. ಎಷ್ಟು ಹೊಲಸ ಅದು. ಬೆಳಿಗ್ಗೆಯಿಂದ ಸಾಯಂಕಾಲ ಬರೇ ನೊಣ ನೊರ್ಜು ಹೊಡೆಯೋದ್ರೊಳಗೆ ನಮ್ಮ ಜೀವನ ಹೋಗ್ತಿತ್ತೇನಿಲ್ಲ. ಆ ಚರ್ಮ ಅನ್ನೋ ಹೊದಿಕೆಯನ್ನು ಹೊಚ್ಚಿ ಪರಮಾತ್ಮ ಪುಣ್ಯ ಮಾಡ್ಯಾನ, ಉಪಕಾರ ಮಾಡ್ಯಾನ ತಂಗಿ. ಹಂಗ ಇಲ್ಲಿ ಆ ರಾಜನಿಗೆ ಹೇಳಕತ್ತಾಳ ಮಹಾದೇವಿ, ಅಮೇಧ್ಯದ ಅಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಅಡಿಕೆ, ಸುಡಲಿ ದೇಹವ ಒಡಲ ಬಿಡಿದು ಕೆಡದಿರು ಚನ್ನ ಮಲ್ಲಿಕಾರ್ಜುನನ ಅರಿಮರುಳೆ.
ಈ ಶರೀರ ಈ ಒಡಲಿಗೆ ಮೆಚ್ಚಿ ಈ ಶರೀರಕ್ಕೆ ಮೆಚ್ಚಿ ಯಾಕೆ ಪಾಪದ ಕಾರ್ಯ ಮಾಡಕತ್ತೀಯಪ್ಪ? ಈ ಶರೀರದ ಮೇಲೆ ಆಶೆ ಮಾಡುವುದಕ್ಕಿಂತಲೂ ಕೂಡ ಈ ಶರೀರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ, ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮನ ಮೇಲೆ ಆಶೆ ಮಾಡಿದ್ರೆ ಅವನು ಸಾಕ್ಷಾತ್ಕಾರ ಆಗ್ತಿತ್ತಲ್ಲೋ ಹುತ್ಸ ನಿನಗ. ಯಾವಾಗ ಮಹಾದೇವಿ ಹಿಂಗಂದಳು, ತೆಲಿಗೇರಿರ್ತಕ್ಕಂಥ ಕಾಮ ಝರ್ರ ಅಂತ ಇಳಿದು ಬಿಡುತ್ತೆ ನೋಡ್ರಿ. ಯಾವಾಗ ಮಹಾದೇವಿ ಈ ರೀತಿಯಾಗಿ ಹೇಳಿದಳು, ಕಾಮ ಏನು ಪಿತ್ತ, ಕಾಮದ ಪಿತ್ತ ನೆತ್ತಿಗೇರಿತ್ತು, ಝರ್ರ ಅಂತ ಇಳಿದು ಬಿಡ್ತು. ಯವ್ವಾ ತಾಯಿ ಮಹಾದೇವಿ, ನಿನ್ನಂಥ ಒಬ್ಬ ಶರಣಿಗೆ ನಾನು ಕೆಣಕಿದ್ದು ಬಹಳ ದೊಡ್ಡ ತಪ್ಪಾತು, ನನಗೆ ಕ್ಷಮಾ ಮಾಡು ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನ ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜ. ಯಾವಾಗ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಮಹಾದೇವಿ ಕಳಿಸಿಬಿಟ್ಟಿರ್ತಕ್ಕಂಥ ಸೀರೆ ಕುಪ್ಪಸಗಳನ್ನು, ಯವ್ವಾ ಮಹಾದೇವಿ ಈ ಸೀರೆ ಕುಪ್ಪಸಗಳನ್ನು ತೊಟ್ಟಗೋ ಅಂತ ತಿಳ್ಕೊಂಡು ಕೊಡಕ್ಕೆ ಹೋಗ್ತಾನ. ಆವಾಗ ಮಹಾದೇವಿ ಅಂತಾಳೆ, ರಾಜ ಒಮ್ಮೆ ತ್ಯಾಗ ಮಾಡಿರ್ತಕ್ಕಂಥ ಈ ಬಟ್ಟೆಗಳನ್ನು ನಾನು ಮುಟ್ಟುವುದಿಲ್ಲ ಅಂತ ತಿಳ್ಕೊಂಡು ತನ್ನ ಅಪಾರವಾಗಿರ್ತಕ್ಕಂಥ ಕೂದಲುಗಳಿಂದ ಮೈಯನ್ನು ಮುಚ್ಚಿಕೊಂಡು ಅರಮನೆಯನ್ನು ತ್ಯಾಗ ಮಾಡಿ ಹೊರಟೇ ಬಿಟ್ಟಳು. ಈ ಸುದ್ದಿ ತಾಯಿಗೆ ಗೊತ್ತಾತು, ತಂದೆಗೆ ಗೊತ್ತಾತು, ಗುರುಗಳಿಗೆ ಗೊತ್ತಾತು, ಮಹಾದೇವಿ ಎಲ್ಲ ಗೆಳತಿಯರಿಗೆ ಗೊತ್ತಾತು. ಮಹಾದೇವಿ ಎಲ್ಲ ವಸ್ತ್ರಗಳನ್ನು ತ್ಯಾಗ ಮಾಡಿ ಬರೇ ಬೆತ್ತಲೆಯಾಗಿ ಕೇವಲ ತನ್ನ ಕೇಶರಾಶಿಗಳಿಂದ ಮೈ ಮುಚ್ಚಿಕೊಂಡು ಊರನ್ನು ಬಿಟ್ಟು ನಡೆದಾಳ ಅನ್ನೋದು ಗೊತ್ತಾತು. ಬರುವಾಗ ಎಲ್ಲರೂ ಸೀರೆ ಕುಪ್ಪಸಗಳನ್ನು ತಗೊಂಡು ಓಡೋಡಿ ಬರ್ತಾರೆ. ಮಹಾದೇವಿ ಹೋಗಬೇಡ ತಡಿ, ಹೋಗಬೇಡ ತಡಿ ಅಂತ ತಿಳ್ಕೊಂಡು ಸೀರೆ ಕುಪ್ಪಸಗಳನ್ನು ಉಟ್ಕೋ ಅಂತ ತಿಳ್ಕೊಂಡು ಕೊಡಾಕ ಹೋಗ್ತಾರೆ. ಮಹಾದೇವಿ ಆ ಸೀರೆ ಕುಪ್ಪಸಗಳನ್ನು ಉಟ್ಕೊಳ್ಳುವುದಿಲ್ಲ. ಪಾಪ ಹಡದ ಕರಳ ತಾಯಿ ಸುಮತಿ ಅಂತಾಳ, ಯವ್ವಾ ಮಹಾದೇವಿ ಏನವ ನಿನ್ನ ಪರಿಸ್ಥಿತಿ, ನಿನ್ನ ಪರಿಸ್ಥಿತಿ ನೋಡಿವಿ, ಕಳ್ಳ ಹೊಟ್ಯಾಗ ಬಹಳ ತೊಂದರೆ ಆಗ್ತದವ, ಬಹಳ ತ್ರಾಸ ಆಗ್ತದ, ತಗೋ ಈ ಬಟ್ಟಿ ಉಟ್ಕೋ ಅಂತಂದ್ರೂ ಸಹಿತ ಮಹಾದೇವಿ ಬಟ್ಟಿ ಉಟ್ಕೊಳ್ಳಿಲ್ಲ. ಮನೆಗೆ ಹೋಗೋನು ನಡಿ ಅಂತಂದ್ರೂ ಕೂಡ ಮನೆಗೆ ಬರಲಿಲ್ಲ. ಮಹಾದೇವಿ ಅಂತಾಳ, ಅವ್ವ ಒಮ್ಮನ ಈ ಊರನ್ನು ತ್ಯಾಗ ಮಾಡಿನಿ ಅಂದ ಬಳಕ ನಾನು ಮತ್ತೆ ಬರುವುದಿಲ್ಲ. ಹಾಗಾದ್ರೆ ಎಲ್ಲಿಗೆ ಹೋಗ್ತಿ ತಾಯಿ? ನಾನು ಬಸವಣ್ಣನ ಕಲ್ಯಾಣಕ್ಕೆ ಹೋಗಬೇಕು. ಆ ಕಲ್ಯಾಣದೊಳಗೆ ಅನುಭವ ಮಂಟಪವನ್ನು ನಾನು ನೋಡಬೇಕು. ಅಲ್ಲಿ ಅಲ್ಲಮ ಪ್ರಭುದೇವರು, ಬಸವಣ್ಣ, ಚನ್ನಬಸವಣ್ಣ, ಸಿದ್ದರಾಮ, ನೀಲಮ್ಮ, ಗಂಗಮ್ಮ, ಅಕ್ಕನಾಗಮ್ಮ 770 ಶರಣೆಯರನ್ನು ನೋಡಿ ನಾ ಪವಿತ್ರ ಆಗಬೇಕು ತಾಯಿ, ನಾ ಬಸವಣ್ಣನ ಕಲ್ಯಾಣಕ್ಕೆ ಹೋಗಬೇಕು ಅಂತಾಳ ಮಹಾದೇವಿ. ಆವಾಗ ತಂದೆ ಅಂತಾನ, ಯವ್ವಾ ಮಗಳ ಯಾರು ಬ್ಯಾಡ ಅಂತಾರವ, ಹೋಗು ಬಸವ ಕಲ್ಯಾಣಕ್ಕೆ ಹೋಗು, ಬ್ಯಾಡ ಅನ್ನೋದಿಲ್ಲ. ಆದ್ರೆ ತಂಗಿ ಎಲ್ಲಿ ಈ ಊರ, ಎಲ್ಲಿ ಬಸವಣ್ಣನ ಕಲ್ಯಾಣವ, ತಂಗಿ ಹೋಗಬೇಡ ಅಂತ ತಿಳ್ಕೊಂಡು ತಂದೆ ಹೇಳ್ತಾನ. ತಾಯಿನೂ ಕೂಡ ಅಂತಾಳ, ತಂಗಿ ಮಹಾದೇವಿ ಬಹಳ ದೂರ ಐತೆವ ಬಸವಣ್ಣನ ಕಲ್ಯಾಣ, ಹಸಿವೆ ಆತು ಅಂತಂದ್ರೆ ಹೆಂಗೆ ಮಾಡ್ತಿ, ನೀರಡಿಕೆ ಆತು ಅಂದ್ರೆ ಹೆಂಗೆ ಮಾಡ್ತಿ, ರಾತ್ರಿ ಕತ್ತಲೆ ಆತು ಅಂತಂದ್ರೆ ಎಲ್ಲಿ ಮಲ್ಕೋತಿ ತಾಯಿ, ಕ್ರೂರ ಪ್ರಾಣಿಗಳ ಭಯ ಅದ, ಕೆಟ್ಟ ಜನರ ಭಯ ಅದ, ಬ್ಯಾಡ ತಂಗಿ ಅಂತ ತಿಳ್ಕೊಂಡು ತಾಯಿ ಹೇಳ್ತಾಳ. ಆವಾಗ ಮಹಾದೇವಿ ಅಂತಾಳ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಪಾಳು ದೇಗುಲಗಳುಂಟು, ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ಎನಗುಂಟು ತಾಯಿ, ಬೆದರಿರಿ ತಾಯಿ ಅಂತ ತಿಳ್ಕೊಂಡು ತಾಯಿಗೆ ಹೇಳ್ತಾಳ. ಅವ್ವ ಹಸಿವಿ ಆತು ಅಂತಂದ್ರೆ ಶಿವಭಕ್ತರ ಮನೆ ಅದಾವ, ಅವ್ರ ಮನೆ ಮುಂದೆ ಹೋಗಿ ಭಿಕ್ಷಾಂದೇಹಿ ಅಂತ ಭಿಕ್ಷಾ ಕೇಳ್ತೀನಿ. ನೀರಡಿಕೆ ಆತು ಅಂತಂದ್ರೆ ಕೆರಿ ಹಳ್ಳ ಬಾವಿ ಅದಾವ, ಅಲ್ಲಿ ಹೋಗಿ ನೀರು ಕುಡಿತೀನಿ. ಇನ್ನು ರಾತ್ರಿ ಹೊತ್ತು ಆತು ಅಂತಂದ್ರೆ ವಿಶ್ರಾಂತಿಗಾಗಿ ಊರು ಹೊರಗೆ ಯಾವುದಾದ್ರೂ ಒಂದು ಗುಡಿ ಗುಂಡಾರ ಧರ್ಮಶಾಲೆ ಅಂತ ಇರ್ತಾವ, ಅಲ್ಲಿ ಹೋಗಿ ನಾ ವಿಶ್ರಾಂತಿ ಮಾಡ್ತೀನಿ. ಇನ್ನು ಕೆಟ್ಟ ಜನರ ಭಯ ನನಗಿಲ್ಲ, ಕ್ರೂರ ಪ್ರಾಣಿಗಳ ಭಯ ಇಲ್ಲ. ಯಾಕ? ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನನೇ ಲಿಂಗದ ಸ್ವರೂಪದಲ್ಲಿ ಅಂಗದ ಮೇಲೆ ಇರುವಾಗ ಯಾರ ಅಂಜಿಕೆ ನನಗೇನಂತಾಳು, ನನಗೆ ಯಾರ ಅಂಜಿಕೆನೂ ಕೂಡ ಇಲ್ಲ ಅಂತ ತಿಳ್ಕೊಂಡು ಬ್ಯಾಡ ಅಂತಂದ್ರೂ ಕೂಡ ಮಹಾದೇವಿ ಊರು ತ್ಯಾಗ ಮಾಡೇ ಬಿಟ್ಟಳು. ಜನ ಅಂತಾರ, ತಂದೆ ತಾಯಿ ಅಂತಾರ, ಮಹಾದೇವಿ ಹೋಗಬೇಡ ತಡಿ, ಈ ಬಟ್ಟಿಯನ್ನು ಆ ಕಡೆ ಹೋಗಬೇಡ ತಡಿ ಅನ್ನೋ ಸಲುವಾಗಿ ಆ ಊರಿಗೆ ಹೆಸರೇನು ಬಂತು? ಉಡು ತಡಿ. ಮೊದಲು ಆ ಊರಿನ ಹೆಸರ ಬೇರೆ. ಈ ಒಂದು ಘಟನೆಯಿಂದ ಆ ಇಡೀ ಊರಿಗೆ ಏನಂತ ಹೆಸರು ಬಂತು ತಂಗಿ? ಯಾವ ಮಹಾದೇವಿ ಅಂತಾರ?
ಉಡುತಡಿ ಮಹಾದೇವಿ, ಉಡುತಡಿ ಅಕ್ಕ ಮಹಾದೇವಿ ಅಂತ ಹೆಸರು ಬಂತು ತಂಗಿ. ಈ ರೀತಿಯಾಗಿ ಬಸವಣ್ಣನ ಕಲ್ಯಾಣದತ್ತ ಮಹಾದೇವಿ ನಡೆದೇ ಬಿಟ್ಟಳು. ವೀರ ವಿರಾಗಿಯಾಗಿ ನಡೆದಳು, ವೈರಾಗ್ಯದ ಖಣಿಯಾಗಿ ನಡೆದಳು. ಈಗ ನೋಡ್ರಿ ತಂಗಿ, ಲಕ್ಷ್ಯ ಈ ಕಡೆನೇ ಐತಲ್ಲ. ಎಷ್ಟಾಗಲಿ ಮನುಷ್ಯ ದೇಹ ಅಂತಂದ್ರೆ ಹಸಿವಾಗುವುದಲ್ಲ ತಂಗಿ, ನೀರಡಿಕೆನೂ ಆಗುವುದಲ್ಲ. ನಡೆದು ದಣದು ಒಂದಿಟ್ಟು ವಿಶ್ರಾಂತಿ ಬೇಕಾ, ನಿದ್ದೆ ಬರುವುದಲ್ಲ. ಇಲ್ಲಿ ಮಹಾದೇವಿಗೂ ಕೂಡ ಹಾಗೆ ವಿಪರೀತ ಹೊಟ್ಟೆ ಹಸಿದಿತ್ತು. ಹೊಟ್ಟೆ ಹಸಿದ್ರೂ ಕೂಡ ಮಹಾದೇವಿ ಅಂತಿದ್ದಳು, ಹಸಿವೆಯೇ ನಿಲ್ಲು, ತೃಷೆಯೇ ನಿಲ್ಲು, ಕಾಮವೇ ನಿಲ್ಲು, ಕ್ರೋಧವೇ ನಿಲ್ಲು, ಮೋಹವೇ ನಿಲ್ಲು, ಮದವೇ ನಿಲ್ಲು, ಮತ್ಸರವೇ ನಿಲ್ಲು, ಸಕಲ ಚರಾಚರವೇ ನಿಲ್ಲು, ಚನ್ನ ಮಲ್ಲಿಕಾರ್ಜುನನಿಗೆ ಅವಸರದ ಓಲೆಯನ್ನು ಒಯ್ಯುತ್ತಿದ್ದೇನೆ ಅಂತ ತಿಳ್ಕೊಂಡು ಇಂದ್ರಿಯ ನಿಗ್ರಹಗಳನ್ನು ಮಾಡ್ತಕ್ಕಂಥ ಒಂದು ಮಹಾನ್ ವೈರಾಗ್ಯ ಆ ಅಕ್ಕ ಮಹಾದೇವಿಯಲ್ಲಿ. ಯಾವಾಗ ಹೊಟ್ಟೆ ಹಸಿತು ಕೇಳಲಿಲ್ಲ, ಆವಾಗ ಮಹಾದೇವಿ ನೋಡ್ರಿ, ಮನೆ ಕೈಯೊಡ್ಡಿ ಬೇಡುವಂತೆ ಮಾಡು, ಬೇಡಿದೊಡೆ ಇಕ್ಕದಂತೆ ಮಾಡು, ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡು, ನೆಲಕ್ಕೆ ಬಿದ್ದೊಡೆ ನಾ ಎತ್ತಿ ಕೊಂಬುವ ಮುನ್ನ ಶುನಿ ಎತ್ತಿ ಕೊಂಬುವಂತೆ ಮಾಡ ಚನ್ನ ಮಲ್ಲಿಕಾರ್ಜುನ. ಎಂಥ ವೈರಾಗ್ಯ! ಯಾವಾಗ ಹೊಟ್ಟೆ ಹಸಿತದ ಆವಾಗ ಶಿವಭಕ್ತರ ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅಂತ ಭಿಕ್ಷಾ ಕೇಳುವಂಗೆ ಮಾಡು. ನನ್ನ ಪರಿಸ್ಥಿತಿಯನ್ನು ನೋಡಿ ಒಂದು ತುತ್ತು ರೊಟ್ಟಿ ನನ್ನ ಅಂಗೈಯೊಳಗ, ಅಂದರೆ ನನ್ನ ಬೊಗಸಿಯೊಳಗ ಹಾಕುವಾಗ ಅದು ನೆಲಕ್ಕೆ ಬೀಳುವಂಗೆ ಮಾಡು. ಯಾವಾಗ ನೆಲಕ್ಕೆ ಬಿದ್ದಿರ್ತಕ್ಕಂಥ ತುತ್ತು ರೊಟ್ಟಿ ಹಸಿವಿನ ಬಾಧೆಯಿಂದ ತಗೊಂಡು ಇನ್ನೇನು ನಾನು ಪ್ರಸಾದ ಮಾಡಬೇಕು ಅಂತ ತಿಳ್ಕೊಂಡು ತಗೊಳ್ಳುವಷ್ಟರಲ್ಲಿಯೇ ಒಂದು ನಾಯಿ ಬಂದು ಎತ್ಕೊಂಡು ಹೋಗುವಂಗೆ ಮಾಡುವಂತಳಂದ ಬಳಿಕ ಎಂಥ ವೈರಾಗ್ಯ ಮಹಾದೇವಿಯ ವೈರಾಗ್ಯ! ಅದಕ್ಕೆ ಜಗತ್ತಿನೊಳಗ ಮಹಾದೇವಿ ಅಂಥ ವೈರಾಗ್ಯ ಯಾವ ಗಂಡ ಮಗನಿಗೂ ಸಹಿತ ಬರಾಕ ಸಾಧ್ಯ ಇಲ್ಲ ತಂಗಿ. ಅಂಥ ವೈರಾಗ್ಯದ ಕಣಿ ಅಕ್ಕ ಮಹಾದೇವಿ. ಈ ರೀತಿಯಾಗಿ ವೈರಾಗ್ಯವೇ ಮೈ ಎತ್ತಿ ಅಕ್ಕ ಮಹಾದೇವಿ ಬಸವಣ್ಣನ ಕಲ್ಯಾಣದ ಕಡೆಗೆ ಬರ್ತಾ ಇದ್ದಾಳೆ. ಹಾಗಾದ್ರೆ ಬಸವಣ್ಣನ ಕಲ್ಯಾಣದೊಳಗೆ ಬಂದ ಬಳಿಕ ಒಂದು ಅಗ್ನಿ ಪರೀಕ್ಷೆ ನಡೀತದ. ಆ ಅಗ್ನಿ ಪರೀಕ್ಷೆ ಎಂಥದ್ದು ಎಂಬತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನಾಳೆ ನೋಡೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಜಗದ್ಗುರು ಮಹಾಸನ್ನಿಧಿಯವರು ಇಲ್ಲೇ ಸಮೀಪದಲ್ಲಿದ್ದಾರೆ. ಜಗದ್